ಪಿಂಚಣಿ ಹಣ ಸಸ್ಪೆಂಡ್ ಆಗಿರುವುದು ಮತ್ತು ಇನ್ಆ್ಯಕ್ಟಿವ್ ಆಗಿರುವುದು ಮತ್ತು ಹೋಲ್ಡ್ ಆಗಿರುವುದಕ್ಕೆ ಇವತ್ತು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಇದರಲ್ಲಿ ಯಾರಿಗೆ ಪಿಂಚಣಿ ಸಸ್ಪೆಂಡ್ ಆಗಿದೆಯೇ ಮತ್ತು ಇವರು ಯಾವ ಆಫೀಸರ್ಗೆ ಭೇಟಿ ಆಗಬೇಕು ಮತ್ತು ಯಾವ ದಾಖಲಾತಿಗಳು ಬೇಕಾಗುತ್ತದೆ ಎಂದು ಈ ವಿಡಿಯೋಗಳಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ಹೇಳ್ಬೇಕಂದ್ರೆ ಅಕೌಂಟ ನನಗೆ ಭಾಳಷ್ಟು ಕಾಮೆಂಟ್ಸ್ ಬಂದಿದ್ದು, ನಮ್ಮದು ಸಸ್ಪೆಂಡ್ ಆಗೈತಿ, ಇನ್ಆ್ಯಕ್ಟಿವ್ ಆಗೈತಿ ಅಂಥೇಳಿ. ಅವ್ರ ಸಲುವಾಗಿ ಈ ವಿಡಿಯೋವನ್ನು ಮಾಡುವ ಉದ್ದೇಶ. ಮೊದಲನೇದಾಗಿ ಈಗ ಮೊದಲಿಗೆ ವಿಷಯ ನೋಡೋಣ್ರಿ. ಕರ್ನಾಟಕ ಸಾಮಾಜಿಕ ಭದ್ರತಾ ಪಿಂಚಣಿಯ ಯಾರು ಪಡೆದುಕೊಳ್ಳುತ್ತಾರೋ ಕರ್ನಾಟಕ ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಡೈರೆಕ್ಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ ಕಾರ್ಯನಿರ್ವಹಿಸುತ್ತದೆ. ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿಯ ಮೇರೆಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡತ್ತಿದ್ದೇನೆ ರೀ. ಈ ನಿರ್ದೇಶನ ಅಡಿಯಲ್ಲಿ ವೃದ್ಧಾಪ್ಯ ಪಿಂಚಣಿ ಮತ್ತು ವಿಧವಾ ಪಿಂಚಣಿ, ಅಂಗವಿಕಲ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ, ಮನುಷ್ವಿನಿ ಮೈತ್ರಿ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಕರ್ನಾಟಕ ಸರ್ಕಾರವು ಅಧಿಕೃತ ವರದಿ ಪ್ರಕಾರ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್, ಉಪ ತಹಸೀಲ್ದಾರ್ ಕಾರ್ಯನಿರ್ವಹಿಸುತ್ತಾರೆ. ಹಾಗಾಗಿ ನಿಮ್ಮ ಪೆನ್ಷನ್ ಸ್ಟೇಟಸ್ನಲ್ಲಿ ಸಮಸ್ಯೆ ಬಂದಾಗ ಕೆಲವ ಬ್ಯಾಂಕಿಗೆ ಹೋಗಿ ನಿಲ್ಲಿಸುವ ಸಮಸ್ಯೆ ಇರುತ್ತದೆ. ಅಲ್ಲಿಯೂ ಪರಿಹರಿಸದಿದ್ದರೆ ಆಧಾರ್ ಸೆಂಟರ್ಗೆ ಹೋಗಿ ಅದರಲ್ಲಿಯೂ ಪೆನ್ಷನ್ ಪರಿಹಾರವಿರುತ್ತದೆ. ಆದರೆ ಇಲ್ಲಿ ಎಲ್ಲವೂ ಬಗೆಹರಿಯೋದಿಲ್ಲವೆಂದು ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿದ ಮೇರೆಗೆ ಹೇಳ್ತೇನೆ ರೀ. ಇಲ್ಲಿ ಅರ್ಥ ಮಾಡ್ಕೊರಿ. ಇಲ್ಲಿ ಹೇಳೋದನ್ನ ಇನ್ನೊಂದ್ಸಲ ಹೇಳ್ತೇನೆ ರೀ. ನೀವು ಆಧಾರ್ ಲಿಂಕ್ ಮಾಡಿಸೋದ್ರಿಂದ ಒಂದು ತೊಡೆ ಪ್ರಾಬ್ಲಮ್ ಸಾಲ್ವ್ ಆಕ್ಕಾವ್ರಿ. ಎಲ್ಲನೂ ಆಗೋದಿಲ್ಲ ಅಂತ ಸರ್ಕಾರನೇ ಹೇಳೈತ್ರಿ. ಇದ್ರಾಗೆ ಏನಂದ್ರೆ ಇನ್ಆ್ಯಕ್ಟಿವ್, ಈಗ ಮೊದಲಿಗೆ ನೋಡೋದಾದ್ರೆ ಇನ್ಆ್ಯಕ್ಟಿವ್ದವ್ರು ನೋಡೋಣ. ಇನ್ಆ್ಯಕ್ಟಿವ್ ಎಂದು ಬಂದರೆ ಸ್ಟೇಟಸನ್ನು ನೋಡಿದ ತಕ್ಷಣ ನೀವು ಪೆನ್ಷನ್ ಪರ್ಮನೆಂಟ್ಲಿ ಕ್ಯಾನ್ಸಲ್ ಆಗುತ್ತದೆ ಎಂದು ಅರ್ಥ ಅಲ್ಲ. ನಿಮ್ಮ ಇನ್ಆ್ಯಕ್ಟಿವ್ ಬಂದೈತೆ ನಿಮ್ಮ ಪೆನ್ಷನ್ ಸ್ಟೇಟಸ್ ಚೆಕ್ ಮಾಡಿದ್ಕೂನ ಅದು ಪರ್ಮನೆಂಟ್ಲಿ ಅಲ್ಲ. ಅವಾಗ ಏನು ಮಾಡ್ಬೇಕು, ನೀವು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಬೇಕು. ರೆಕಾರ್ಡ್ಗಳು ಯಾವ್ಯಾವ ಬೇಕು ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕು ಅನ್ನೋದು ನಾವು ಹಿಂದಾಡ್ಸಿ ಹೇಳ್ತೇನೆ ರೀ. ಇದನ್ನು ನಿಮ್ಮ ಪೆನ್ಷನ್ ಐ ಡಿ ಮತ್ತು ಸಂಬಂಧಪಟ್ಟ ಇವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಂದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ಗಳು ಸಪ್ರೇಟಾಗಿ ಹೇಳ್ತೇನೆ ರೀ. ಎಲ್ಲರಿಗೂ ಒಂದೇ ಥರ ಡಾಕ್ಯುಮೆಂಟ್ಸ್ಗಳು ಬೇಕು ರೀ. ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನ ಒಮ್ಮೆ ಸಪ್ರೇಟ್ ಹೇಳ್ಕೊತ ಹೋಗ್ಕೊಂಡ್ರೆ ಅವಾಗ ನೀವು ಲಿಸ್ಟ್ ಮಾಡ್ಕೊರಿ ಒಂದು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ ಅಂತೇಳಿ. ಇನ್ನು ಹೋಲ್ಡ್ ಎಂದು ಪಾವತಿ ಪ್ರತಿಕ್ರಿಯೆ ಯಾವುದೇ ಕಾರಣದಿಂದು ಪರಿಶೀಲನೆ ಇರಬಹುದು. ಅಂದ್ರೆ ಹೋಲ್ಡ್ ಮಾಡ್ಯಾರಂದ್ರೆ ನಿಮ್ಮದು ಪರಿಶೀಲನೆ ಮಾಡ್ತಾ ಇರಬಹುದು. ಸರ್ಕಾರ ಹೇಳಿದ ಮಾಹಿತಿ ಅಂದ್ರೆ ನಿಮ್ಮದು ಹೆಂಗೆ ಈಗ ಹೋಲ್ಡತೆ ಬಿದ್ದೈತಿ ನಿಮ್ಮ ಅಕೌಂಟ್, ಹಂಗಂದ್ರೆ ಸರ್ಕಾರ ನಿಮ್ಮದು ಪರಿಶೀಲನೆ ಮಾಡತೈತಿ ನಿಮ್ಮ ಅಕೌಂಟ್ ಅಂತೇಳಿ ಅರ್ಥ ತಿಳ್ಕೊರಿ. ಮತ್ತು ಇನ್ನೇನಾದರೂ ತಾಂತ್ರಿಕ ದೋಷಗಳು ಇರಬಹುದು. ಇದಕ್ಕೆ ಹೋಲ್ಡತೆ ತೋರಿಸಿರ್ತೈತಿ. ಇನ್ನು ಸಾಕಷ್ಟು ಬಾರಿ ಎಲ್ಲಿ ಈ ಹೋಲ್ಡತೆ ತೋರಿಸಿರ್ತೈತಿ ಇವ್ರದ್ದು ಆಧಾರ್ ಅಪ್ಡೇಟ್ ಆಗಿರಂಗಿಲ್ಲ. ಮೇಜರ್ ಆಫ್ ದ ಪಾಯಿಂಟ್ ಇದನ್ನು ಹಿಂದಾಡಿಸಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಹೇಳ್ತಾನಲ್ಲ ಅದ್ರೊಳಗೆ ಇದನ್ನು ಒಂದು ಬರ್ತೈತೆ. ಮತ್ತು ಇನ್ನು ಹೋಲ್ಡತೆ ಬರೋರು ಮೇಜರ್ ಆಫ್ ದ ಪ್ರಾಬ್ಲಮ್ ಏನಿರ್ತೈತೆ ಅಂದ್ರೆ ಈಗ ಏನು ಹಿಂದಿರಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದ್ರಿ. ಎರಡನೇದು ರೀ, ನೀವು ಪಾಸ್ಬುಕ್ಕನ್ನೇ ಎಂಟ್ರಿ ಮಾಡಿಸಲ್ದವ ಇರ್ತೀರಿ ಒಂದು ತೊಡೆ. ಅಂದರೆ ಎಲ್ಲರೂ ಇವರು ಸಸ್ಪೆಂಡ ಇನ್ಆ್ಯಕ್ಟಿವ್ ಇವರು ಇದನ್ನು ಮಾಡ್ಕೋರಿ. ಯಾಕಂದ್ರೆ ನೀವು ಪಿಂಚಣಿ ಹಣ ಬಂದಿರೈತಿ, ನೀವು ಒಮ್ಮೆ 4 ತಿಂಗಳ 5 ತಿಂಗಳ ವರ್ಷಕ್ಕೊಮ್ಮೆ ತಕ್ಕೋತ ಅವ್ರು ಇರ್ತೀರಿ. ಅವ್ರಿಗೆ ಇದು ದೊಡ್ಡ ಪ್ರಾಬ್ಲಮ್ ರೀ. ನೀವು ಆಗಾಗ ಹೋಗಿ ಪೆನ್ಷನ್ ಹಣವನ್ನು ತಕ್ಕೋಬೇಕ್ರಿ. ಬ್ಯಾಂಕಿನ ಜೋಡಿ ವ್ಯವಹಾರ ಇಡಬೇಕು. ಬ್ಯಾಂಕಿನ ಜೋಡಿ ವ್ಯವಹಾರ ಇಡ್ಲಿಕ್ಕಂದ್ರೆ ಅವರ ಹೋಲ್ಡ್ ಇಡೋ ಸಾಧ್ಯತೆ ಭಾಳ ಐತ್ರಿ ನಿಮ್ಮ ಅಕೌಂಟ್. ಇಲ್ಲಿ ಒಂದು ತೌದಲ್ಲಿ ಐತ್ರಿ ಪ್ರಾಬ್ಲಮ್, ಇದನ್ನೊಂದು ನೋಡ್ಕೊರಿ. ಇನ್ನು ಸಸ್ಪೆಂಡ್ ಅಂತ ಬಂದಿರೈತಿ. ಸಸ್ಪೆಂಡ್ ಅಂದರೆ ಇನ್ನು ಶಾಶ್ವತವಾಗಿ ನಿಮ್ಮ ಅಕೌಂಟನ್ನು ಬಂದ್ ಮಾಡುವ ಲಕ್ಷಣಗಳು ರೀ ಇತ್ತು. ಸಸ್ಪೆಂಡ್ ಅಂತ ಬಂದಿರೈತಿ. ಅವಾಗ ಏನು ಮಾಡ್ಬೇಕು, ನಿಮ್ಗೆ ಒಂದು ಚಾನ್ಸಸ್ ಇರತ್ತೆ. ಯಾಕಂದ್ರೆ ಈಗ ಸಸ್ಪೆಂಡ್ ಅಂತ ಬಂದ್ಕೊನೆ ಎಲ್ಲರೂ ಸಸ್ಪೆಂಡ್ ಅಂತ ಬಂದಿರ್ತಾವೆ. ಆದ್ರೆ ಈಗ ಫೇಕ್ ಡಾಕ್ಯುಮೆಂಟ್ಸ್ ಬಂದು ಕೊಟ್ಟವರು ಅವ್ರು ಸಸ್ಪೆಂಡ್ ಐತೆ ಮಾಡೋಕ್ಕೆ ಹೋಗಿ ಈಗ ಯಾರು ಲೀಗಲಾಗಿ ತೊಗೋತಿರ್ತಾರಲ್ಲ ಹಣ ಅವ್ರಿಗೂ ಪ್ರಾಬ್ಲಮ್ ಆಗಿರುತ್ತೆ. ಅವ್ರು ಏನು ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವೆರಿಫಿಕೇಷನ್ ಮಾಡಿಸಿ ಮತ್ತು ರೀಪರಿಶೀಲನೆ ಮಾಡಿಸಿ ನಿಮ್ಮ ಪಿಂಚಣಿ ಹಣ ನೀವು ಪಡೆದುಕೊಳ್ಬೋದು ರೀ. ಅದು ಸರ್ಕಾರ ಅನುಮತಿ ಮಾಡೈತ್ರಿ. ಅದಕ್ಕೂ ಎಲ್ಲರನ್ನೂ ಒಮ್ಮೆ ತೆಗೆದು ಹೊರಗೆ ಹೋಗೋದಿಲ್ಲ ರೀ ಸರ್ಕಾರ, ಅದಕ್ಕೂ ಒಂದು ಅನುಮತಿ ಕೊಟ್ಟತ್ರಿ. ಒಂದನೇದಾಗಿ ನೋಡೋದಂದ್ರೆ ರೀ, ಈ ಡಾಕ್ಯುಮೆಂಟ್ಸ್ಗಳು ಲೆಕ್ಕ ಇಟ್ಕೊರಿ. ಎಲ್ಲ ಹೇಳ್ತೇನೆ ರೀ.
ಬ್ಯಾಂಕ್ ಪಾಸ್ಬುಕ್ ಆ್ಯಕ್ಟಿವ್ ಆಗಿರಬೇಕು ಮೊದಲನೇದಾಗಿ, ಅದು ಆ್ಯಕ್ಟಿವ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಬ್ಯಾಂಕ್ ಪಾಸ್ಬುಕ್ ಎರಡನೇದು ರೀ. ಅದು ಮೂರನೇದು ರೀ ಆಧಾರ್ ಸೀಡಿಂಗ್ ಆಗಿರ್ಬೇಕು ರೀ. ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು ರೀ. ನಾಲ್ಕನೇದು DBT ಸ್ವೀಕರಿಸುವ ಅಕೌಂಟ್ ಯಾವುದು ಎಂದು ಖಚಿತಪಡಿಸಿರಬೇಕು. ಅಂದರೆ DBT ಕೊಟ್ಟಿದ್ದ ಅಕೌಂಟ್ ಯಾವುದನ್ನೋದು ಆಧಾರ್ ಈಗ NPCI ಮ್ಯಾಪಿಂಗ್ ಮಾಡಿಸಿರ್ತೀಕೋರಿ, ಅವಾಗ ಅದನ್ನು ಒಂದು ಖಚಿತ ಮಾಡ್ಕೋರಿ. ಐದನೇದು ಯಾವುದೇ ಅಕೌಂಟಿಗೆ ಯಾವುದೇ ರೀತಿಯಾದ ಪಿಂಚಣಿ ಪಡೆದುಕೊಳ್ಳುವ ಅಕೌಂಟ್ ಇರ್ತೈತಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಆಧಾರದ ಮಿತಿ ಒಳಗೆ ಇರಬೇಕು. ಆಧಾರದ ಮಿತಿ ಮೀರಿ ಜಾಸ್ತಿ ಇರಬಾರ್ದು. ವಾರ್ಷಿಕ ಆದಾಯದ ಮಿತಿ ಒಳಗಿರ್ಬೇಕಂತ ಹೇಳ್ತೈತೆ ರೀ ಸರ್ಕಾರ. ಇವುಗಳನ್ನು ಇಟ್ಕೊಂಡು ಏನು ಮಾಡ್ಬೇಕು ರೀ, ಪಿಂಚಣಿಯ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕ್ರಿ ಒಂದ್ಸಲ. ಪಿಂಚಣಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ಕೂನ ಅವ್ರೊಂದು ನಿಮಗೆ ಸಸ್ಪೆಂಡ್ ಆಗೈತಿ, ಇನ್ಆ್ಯಕ್ಟಿವ್ ಆಗೈತಿ ಅಂಥೇಳಿ ಒಂದು ಪ್ರೂಫ್ ಕೊಡ್ತಾರೆ ನಿಮಗೆ ಅವ್ರು. ಆ ಪ್ರೂಫನ್ನು ಇಟ್ಕೋಬೇಕು ರೀ. ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ ಕೆಲವೊಂದು ಟೈಮ್ದಾಗ. ಅದು ನೀವು ಎಲ್ಲಾರು ಸರ್ ಹೇಳ್ಕೊಂಡು ನಿಮ್ಗೆ ಏನಾಗೈತೆ ರೀ, ಏನಾಗಿ ನಿಮ್ಗೆ ಸಸ್ಪೆಂಡ್ ಆಗೈತೆ ರೀ ಅಂದ್ಕೊಂಡು ಅದನ್ನು ತೋರ್ಸಕ್ಕೆ ನಿಮಗೆ ಪ್ರೂಫ್ ಇರ್ಬೇಕು ರೀ. ಆ ಪ್ರೂಫ್ ಇಟ್ಕೋಬೇಕು ರೀ. ಮೈ ಆಧಾರ್ ಮೂಲಕ ಬ್ಯಾಂಕ್ ಸೀಡಿಂಗ್ ಸ್ಟೇಟಸನ್ನು ಪರಿಶೀಲಿಸಬಹುದು ಮತ್ತು ಈ ಮಾಹಿತಿ NPCI ಸರ್ವಿಸ್ನಿಂದ ಪಡೆಯಬಹುದು. ಹೀಗಾಗಿ ನಿಮ್ಮ ಆಧಾರ್ ಯಾವುದೇ ಬ್ಯಾಂಕಿಗೆ ಅಕೌಂಟಿಗೆ DBTಗೆ ಸೆಲೆಕ್ಟ್ ಆಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ಹಲವಾರು ಬ್ಯಾಂಕ್ ಅಕೌಂಟ್ಗಳು ಇರುತ್ತವೆ. DBT ಬೆನಿಫಿಟ್ಗಾಗಿ ಒಂದೇ ಆಯ್ಕೆ ಮಾಡಬೇಕು ಎಂದು ಸರ್ಕಾರ ಹೇಳ್ತೈತೆ ರೀ. ಅದನ್ನು ಒಂದು ಸಲ ಪರಿಶೀಲನೆ ಮಾಡ್ಕೊಂಡು ನೋಡ್ರಿ. ನನ್ನ ಬಳಿ 3 ಬ್ಯಾಂಕ್ಗಳು ಅಕೌಂಟ್ಗಳು ಇರ್ತವೆ, ಪೆನ್ಷನ್ ಯಾವ ಖಾತೆಗೆ ಬರುತ್ತದೆ ಎಂಬ ಪ್ರಶ್ನೆ ಒಬ್ಬೊಬ್ಬರಿಗೆ ಭಾಳ ಕಾಡ್ತೈತೆ. ಅದಕ್ಕಾಗಿ ನೀವು ಆಧಾರ್ ಸೀಡಿಂಗ್ NPCI ಮ್ಯಾಪಿಂಗ್ ಯಾವ್ದು ಅಕೌಂಟಿಗೆ ಮಾಡಿಸಿರ್ತಿರಲ್ಲ ಆ ಅಕೌಂಟಿಗೆ ಪಿಂಚಣಿ ಹಣ ಬಂದು ಜಮೆ ಆಗ್ತಿರತ್ತೆ ರೀ. ಇದನ್ನೊಂದು ನೋಡ್ಕೋತಾ ಇರ್ರಿ. ನೀವು ಯಾವುದೇ ರೀತಿ ಬ್ಯಾಂಕ್ ಅಕೌಂಟನ್ನು ಬದಲಾಯಿಸುವ ಪ್ರಾಬ್ಲಮ್ ಏನಿಲ್ಲ ರೀ. ಹೊಸ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೋಬೇಕು ಏನೇನು ಇಲ್ಲಂಗಿಲ್ಲ ರೀ. ಇವೆಲ್ಲ ಯಾರಿಗೆ ಗೊತ್ತೈತೇನು ರೀ, ಇನ್ಆ್ಯಕ್ಟಿವ್, ಹೋಲ್ಡ್, ಸಸ್ಪೆಂಡ್ ಆದವ್ರಿಗೆ ಇವು ಇಷ್ಟು ಡಾಕ್ಯುಮೆಂಟ್ಗಳು ರೆಡಿ ಇಟ್ಕೋರಿ. ಮತ್ತು ನೇಮ್ ಹೇಳ್ತಾನೆ ನೋಡ್ರಿ, ಡಾಕ್ಯುಮೆಂಟ್ಸ್ಗಳು ನಿಮ್ಮ ಆಧಾರ್ ಕಾರ್ಡ್, ಪೆನ್ಷನ್ ID ಪಡಿತಿರುವ ID ಅದೊಂದು ಬೇಕು ರೀ. ಬ್ಯಾಂಕ್ ಪಾಸ್ಬುಕ್ ಬೇಕು, ಖಾತೆಯ ವಿವರ ಬೇಕು, ಬ್ಯಾಂಕ್ ಪಾಸ್ಬುಕ್ಕಿನ ವಿವರ ಬೇಕು, ರಿಜಿಸ್ಟರ್ ಮೊಬೈಲ್ ನಂಬರ್ ಬೇಕು, ಹಿಂದಿನ ಪೇಮೆಂಟ್ ಪಡೀತಿದ್ದ ಡೀಟೇಲ್ SMS ಇದ್ದರೆ ಸಾಕು. ಅದೊಂದು ಎಲ್ಲಾರ ಮೆಸೇಜ್ ಐತೆ ನೋಡ್ರಿ, ಅದನ್ನ ತೆಗೆದು ಸ್ಕ್ಯಾನ್ ಮಾಡಿ ಒಂದು ಜೆರಾಕ್ಸ್ ಮಾಡ್ಯಾರ ಇಟ್ಕೋರಿ ಲಾಸ್ಟಕ್ಕೆ. ಯಾಕಂದ್ರೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾರೆ, ಅವಾಗ ಕೊಡಕ್ಕೆ ಬೇಕಾಗ್ತೈತಿ. ಸಂಬಂಧಪಟ್ಟ ಸ್ಕೀಮಿಗೆ ಸೇರಿದ ದಾಖಲಾತಿಗಳು ನೀವು ಕೂಡಿರೋದಾದ್ರು ನಾಕೋಬಾರ್ದ್ರಿ. ಅಂಗವಿಕಲರಾದರೋ ಅಥವಾ ಇನ್ನೆದರದ ಸಮಸ್ಯೆಗಳಿಂದ ನೀವು ಪಿಂಚಣಿ ಪಡೆದುಕೊಳ್ತಿದ್ದೀರೋ ಅದಕ್ಕೆ ಸಂಬಂಧಪಟ್ಟ ಇರುವ ಹಾಗೆ ದಾಖಲೆಗಳನ್ನು ತೆಗೆದಿಟ್ಕೋರಿ. ಮತ್ತು ಮೊದಲನೇದಾಗಿ ಯಾವ ಸ್ಥಳಕ್ಕೆ ಹೋಗಿ ಭೇಟಿ ಕೊಡಬೇಕು ನೀವು ಇವನ್ನೆಲ್ಲ ಪರಿಹರಿಸ್ಕೋಬೇಕಂದ್ರೆ ಮೊದಲನೇ ಹಂತದಲ್ಲಿ ಸ್ಥಳ ನಿಮಗೆ ನಿಯರದಲ್ಲಿರುವ ನಾಡ ಕಚೇರಿ ರೆವಿನ್ಯೂ ಆಫೀಸರ್ ಅಂದರೆ ಯಾರು ಹೇಳಿರಲ್ಲ, ರೆವಿನ್ಯೂ ಆಫೀಸರ್ ಈ ಕರ್ನಾಟಕ 1, ಗ್ರಾಮ 1 ಇಂಥ ಕೇಂದ್ರಗಳಿಗೆ ಭೇಟಿ ಕೊಡಿ. ಅಲ್ಲಿ ನಿಮಗೆ ಅಧಿಕೃತವಾಗಿರುವ ಮಾಹಿತಿ ಪ್ರಕಾರ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಎಂದು ಕ್ಲಿಯರಾಗಿ ನಿಮಗೆ ಹೇಳುತ್ತಾರೆ. ಎಲ್ಲವನ್ನು ಮಾಡಿಸಿ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಮಾಡಿಸಿ ಇಲ್ಲಿ ಭೇಟಿ ಕೊಟ್ಟ ನಂತರ ನಿಮಗೆ 3-4 ತಿಂಗಳಿಂದ ಪಿಂಚಣಿ ಹಣ ಬರುತ್ತಿಲ್ಲ ಅಂದ್ರೆ ನೀವೇನು ಮಾಡಬೇಕು ಆದಷ್ಟು ಬೇಗನೆ ತಹಸೀಲ್ದಾರ್ ಆಫೀಸ್, ಉಪ ತಹಸೀಲ್ದಾರ್ ಆಫೀಸರ್ಗಾರು ಹೋಗ್ರಿ, ತಹಸೀಲ್ದಾರ್ ಆಫೀಸ್ಗಾರ ಹೋಗ್ರಿ. ಇಲ್ಲಿ ಹೋಗಿ ನಮ್ಮ ಪಿಂಚಣಿ ನಿಮ್ಗೇನು ಹೇಳಿಲ್ಲ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೋರಿ, ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿಸಿದ್ರದ್ದು ಒಂದು ಇದನ್ನು ತೊಗೋರಿ. ಅಲ್ಲಿ ಹೋಗ್ರಿ. ಅವ್ರು ಹೋದ್ಕೊಳ್ಳೆ ನಿಮಗೆ ಯಾವ ಪ್ರಾಬ್ಲಮ್ ಆಗೈತೆ ಅನ್ನೋದನ್ನು ಅದು ಸರಿಪಡಿಸ್ತಾರೆ ರೀ ಅವ್ರು ಆಗಿಂದಾಗ. ಯಾಕಂದ್ರೆ ಅವ್ರ ಕಡೆ ನಮ್ಮ ಕಡೆ ಈಗ ಪಿಂಚಣಿಗೆ ಸಂಬಂಧಪಟ್ಟಿದಂಗೆ ಸುಪ್ರೀಂ ಅಂದ್ರೆ ಅವರ ರೀ. ತಹಸೀಲ್ದಾರ್ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ನಿಮ್ಮದು ಇದು ಪ್ರಾಬ್ಲಮ್ ಹರಿಯುತ್ತೆ. ಆದರೆ ಬೇಸಿಕ್ ಇವನ್ನೆಲ್ಲ ಮಾಡ್ಕೊಂಡು ಹೋಗ್ರಿ. ಆಧಾರ್ ಸೀಡಿಂಗ, NPCI ಮ್ಯಾಪಿಂಗ, KYC ಇವೆಲ್ಲ ಕಂಪಲ್ಸರಿ ಮಾಡ್ಕೊಂಡನ ಲಾಸ್ಟಕ್ಕೆ ಅಲ್ಲಿ ಹೋಗ್ರಿ. ಯಾಕಂದ್ರೆ ನನ್ನ ಲೆಕ್ಕಕ್ಕೆ ಸಸ್ಪೆಂಡ್ ಯಾರಾಗಿರ್ತೈತಿ ಅವರೆಲ್ಲರೂ ಹೋಗ್ಬೇಕಾಗಿದ್ದ ತಹಸೀಲ್ದಾರ್ ಆಫೀಸಿಗೇನೆ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ. ಯಾಕಂದರೆ ಇವ ನಾಡ ಕಚೇರಿದಾಗರು ಬಗೆಹರಿದು ನನ್ನ ಲೆಕ್ಕಕ್ಕೆ ಒಂದು 50% ಅವರು ಬಗೆಹರಿದ್ರೆ ಹರಿಬೋದು. ಒಂದು ಕೆಲವೊಬ್ಬರು ಹರಿತಾವೆ, ಇನ್ನು ಕೆಲವೊಬ್ಬರು ಅಲ್ಲಿ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ನಿಮಗೆ ಸಂಪೂರ್ಣವಾದ ಪರಿಹಾರ ಬೇಕಂದ್ರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ. ಅಲ್ಲಿ ಹೋದ್ರೆ ನಿಮಗೆಲ್ಲ ಆನ್ ದಿ ಸ್ಪಾಟ್ ಬಗೆಹರಿಸ್ತಾರೆ. ಮತ್ತು ನೀವು ಇನ್ನೊಂದು ನೋಡಿರಿ, ಇನ್ನೊಂದು ತಲೆ ಇಟ್ಕೋರಿ. ನಿಮ್ಮ
ವಾರ್ಷಿಕ ಆದಾಯ 32,000 ಒಳಗೆ ಇಟ್ಕೊಂಡು ಹೋಗ್ರಿ. ಅದು ಮಹತ್ವವಾಗಿದೆ ರೀ. ಯಾಕಂದರೆ ಈಗ ಅತಿ ಹೆಚ್ಚಿಗೆ ಸಸ್ಪೆಂಡ್ ಆಗೋ ಕೇಸ್ ಒಳಗೆ ವಾರ್ಷಿಕ ಆದಾಯ 32,000 ಮೇಲೆ ಇರೋರು ಸಸ್ಪೆಂಡ್ ಆಗ್ಯಾವ್ರಿ. ಇದನ್ನೊಂದು ವಿಚಾರ ಮಾಡಿ ಇಟ್ಕೋರಿ. ಇದನ್ನೊಂದು ಕರೆಕ್ಟ್ ಮಾಡಿ ಇಟ್ಕೊಂಡನ ಅಲ್ಲಿ ಹೋಗ್ರಿ. ಮತ್ತು ಅಲ್ಲಿ ಹೋದ ನಂತರ ಇಲ್ಲಕ್ಕಂದ್ರೆ ಏನಾಕತಿ, ಅಲ್ಲಿ ಹೋದ ನಂತರ ಇದೊಂದು ಡಾಕ್ಯುಮೆಂಟ್ ಸಲುವಾಗಿ ಮತ್ತೆ ಹೊಳ್ಳಿ ತಳದಿಂದ ಮತ್ತೆ ಬುಡದ ಮಟ್ಟ ಹೋಗ್ಬೇಕಾಕೈತಿ ನಾವು. ಹಾಗಾಗಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಏನು ಮಾಡಿರಿ, ನಿಮ್ಗೆ ಅದ್ರ ಬಗ್ಗೆನೂ ಒಂದು ನನ್ನ ಹಿಂದಿನ ವಿಡಿಯೋ ಐತ್ರಿ, ಅದನ್ನು ಎಲ್ಲಿ ಹೋಗಿ ಕಮ್ಮಿ ಮಾಡಿಸ್ಬೇಕಾ ಅನ್ನೋದ್ರ ಬಗ್ಗೆ ಹಿಂದೊಂದು ವಿಡಿಯೋ ಮಾಡೇನಿ ರೀ. ಇದ್ರ ಹಿಂದಿನ ವಿಡಿಯೋದಾಗ ಅದೈತ್ರಿ, ನಿಮ್ಮದು ಚೆಕ್ ಮಾಡ್ಕೋರಿ ನೀವು ಬೇಕಂದ್ರೆ. ಅಲ್ಲಿ ನಾ ಹೇಳೀನಿ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು, ಯಾವ ಆಫೀಸರ್ಗೆ ಭೇಟಿ ಆಗ್ಬೇಕು, ಅವರ ನಿಮ್ಮ ಇನ್ಕಮನ್ನು ಕಮ್ಮಿ ಮಾಡಿಕೊಡಕ್ಕೆ ಏನೇನು ದಾಖಲಾತಿ ಕೊಡ್ಬೇಕು ಅನ್ನೋದನ್ನು ಅಲ್ಲಿ ಹೇಳೇನಿ ರೀ. ಅವ್ರು ಕೊಟ್ಟುಕುಣ ಅದು ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೈತೆ ರೀ. ಅವಾಗ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಇವು ಎರಡು ಕೆಲಸ ಮುಗಿಸ್ಕೊಂಡು ಬರ್ಬೋದು ರೀ. ಇಲ್ಲಕ್ಕಂದ್ರೆ ಒಂದು 15-20 ದಿನ ಡಿಫ್ರೆನ್ಸ್ ಆಕೈತೆ ರೀ. ಅದಕ್ಕೆ ಅದನ್ನು ಮಾಡಿಸ್ಕೊಂಡು ಇದನ್ನು ಮಾಡಿಸ್ಕೋಬೇಕಂದ್ರೆ ಒಂದು 15-20 ದಿನ ಡಿಫ್ರೆನ್ಸ್ ಆಕೈತಿ. ಈ ಡಿಫ್ರೆನ್ಸ್ ಆದರೂ ಆಗುತ್ತೆ ರೀ. ಇವ್ನು ಕರೆಕ್ಟಾಗಿ ಮಾಡಿಸ್ಕೋರಿ. ಈ KYC ಭಾಳ ಇಂಪಾರ್ಟೆಂಟ್ ಐತ್ರಿ. ಈ KYC ಒಂದು ಮಾಡಿಸ್ಕೋರಿ ನೀವು ಮೊದಲು. ಯಾಕಂದರೆ ನಾನು ಬೇಸಿಕ್ ಪ್ರಾಬ್ಲಮ್ದಾಗನ ನಮ್ಮ ಪಿಂಚಣಿದಾರರಿಗೆ ಪಿಂಚಣಿ ಬರ್ತಿರೋದಿಲ್ಲ ರೀ. ಮೊದಲು ಈ KYC ಒಂದು ಮಾಡಿಸ್ಕೊಂಡು ನೋಡಿರಿ ಸರ್. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.